ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 22ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಶ್ರಾದ್ದ ಮಾಹಾತ್ಮ್ಯ, ಶ್ರಾದ್ದಕ್ಕೆ ಉಚಿತವಾದ ಕಾಲ, ಅನಂತ ಫಲವನ್ನು ಕೊಡುವ ಹಲವು ಪಿತೃಕ್ಷೇತ್ರಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮಹರ್ಷಿಯು ಮುಂದುವರೆಸುತ್ತಾರೆ. ತುಂಗಭದ್ರಾ ನದಿ, ಭೀಮರತಿ ನದಿ, ಭೀಮೇಶ್ವರ ಕ್ಷೇತ್ರ, ಕೃಷ್ಣವೇಣ, ಕಾವೇರಿ, ಕುಟ್ಮಲ ಮತ್ತು ಗೋದಾವರಿ ನದಿಗಳು, ತ್ರಿಸಂಧ್ಯಾ ತೀರ್ಥ ಇವೆಲ್ಲವೂ ಪಾವನವಾದವು. ತ್ರಯಂಬಕ ತೀರ್ಥವು ಮಿಕ್ಕೆಲ್ಲವುಗಳಿಗಿಂತ ಅತ್ಯಂತ ಪೂಜ್ಯವಾದುದು. ಪರಮೇಶ್ವರನೇ ಇಲ್ಲಿ ನೆಲೆಸಿರುವನು. ಈ ಕ್ಷೇತ್ರಗಳಲ್ಲೆಲ್ಲ ಮಾಡಿದ ಶ್ರಾದ್ದವು ಕೋಟಿ ಗುಣವಾಗಿ ಫಲವನ್ನು ಕೊಡುವುದು. ಇವುಗಳನ್ನು ಸ್ಮರಿಸಿದರೆ ಸಾಕು, ಪಾಪವೆಲ್ಲ ನಶಿಸುವುದು. ಶ್ರೀಪರ್ಣಿ ಮತ್ತು ತಾಮ್ರಪರ್ಣಿ ನದಿಗಳು, ಜಯಾತೀರ್ಥ, ಮತ್ಸ್ಯ ನದಿ, ಶಿವಧಾರಾ ಕ್ಷೇತ್ರ, ಭದ್ರತೀರ್ಥ, ಪಂಪಾತೀರ್ಥ, ರಾಮೇಶ್ವರ ಕ್ಷೇತ್ರ
ಯೇಲಾಪುರ, ಅಲಂಪುರ, ಅಂಗಭೂತ, ಆಮರ್ದಕ, ಅಲಂಭುಷ, ಆಮ್ರಾತಕೇಶ್ವರ, ಏಕಾಂಬಕ ಕ್ಷೇತ್ರ, ಗೋವರ್ಧನ, ಹರಿಶ್ಚಂದ್ರ, ಕೃಪುಚಂದ್ರ, ಪೃಥೂದಕ, ಸಹಸ್ರಾಕ್ಷ, ಹಿರಣ್ಯಾಕ್ಷ ಇವೆಲ್ಲವೂ ಪವಿತ್ರವಾದ ಕ್ಷೇತ್ರಗಳು. ಕದಲಿ ನದಿ, ರಾಮಾಧಿವಾಸ, ಸೌಮಿತ್ರಿ ಸಂಗಮ, ಇಂದ್ರಕೀಲ, ಮಹಾನಾದ ಮತ್ತು ಪ್ರಿಯಮೇಲಕ ಕ್ಷೇತ್ರಗಳು ಬಹುಶ್ರೇಷ್ಠವಾದವು. ಇವುಗಳಲ್ಲಿ ಸಕಲ ದೇವತೆಗಳ ಸಾನ್ನಿಧ್ಯವಿದೆ. ಇಲ್ಲಿ ಮಾಡಿದ ಪಿಂಡದಾನಾದಿಗಳು ಅಕ್ಷಯ ಫಲವನ್ನು ಕೊಡುತ್ತವೆ. ಬಾಹುದಾ ನದಿ, ಸಿದ್ಧವನ, ಪಾಶುಪತ ತೀರ್ಥ, ಪಾರ್ವತೀ ನದಿ ಇವುಗಳ ಸಾನ್ನಿಧ್ಯದಲ್ಲಿ ನಡೆಸಿದ ಶ್ರಾದ್ದಕ್ಕೆ ಕೋಟಿ ಮಡಿ ಹೆಚ್ಚಾಗಿ ಫಲವು ಪ್ರಾಪ್ತವಾಗುತ್ತದೆ. ಗೋದಾವರಿ ನದಿಯಲ್ಲಿ ಜಾಮದಗ್ನ ತೀರ್ಥವೆಂಬುದೊಂದಿದೆ. ಅಲ್ಲಿ ಸಾವಿರಾರು ಲಿಂಗಗಳಿವೆ. ಎಲ್ಲ ತೀರ್ಥಗಳಿಂದಲೂ ಪುಣ್ಯಜಲವು ಅಂತರ್ಗಾಮಿಯಾಗಿ ಅಲ್ಲಿ ಬಂದು ಸೇರುತ್ತದೆ. ಪ್ರತೀಕರಾಜನ ಭಯದಿಂದ ಒಮ್ಮೆ ಗೋದಾವರಿ ನದಿಯು ದಡವನ್ನು ಒಡೆದುಕೊಂಡು ಹರಿಯಿತು. ಆ ಸ್ಥಳದಲ್ಲಿ ಅಪ್ಸರೋಯುಗವೆಂಬ ತೀರ್ಥವಿದೆ. ಅದು ಹವ್ಯ ಕವ್ಯಗಳಿಗೆ ಪ್ರಶಸ್ತವಾದುದು. ಶ್ರಾದ್ದವನ್ನು, ಅಗ್ನಿಕಾರ್ಯವನ್ನು, ಪಿಂಡದಾನವನ್ನು ಇಲ್ಲಿ ಮಾಡಿದರೆ ಅನಂತ ಫಲವು ದೊರಕುವುದು. ಸಹಸ್ರಲಿಂಗ ಮತ್ತು ರಾಘವೇಶ್ವರ ಕ್ಷೇತ್ರಗಳು ಉತ್ತಮವಾದವು. ಇಂದ್ರಫೇನಾ ನದಿಯು ಪುಣ್ಯಪ್ರದವಾದುದು. ನಮುಚಿಯನ್ನು ಕೊಂದು ದೇವೇಂದ್ರನು ಆ ಪಾಪದಿಂದ ಗ್ರಸ್ತನಾಗಿ ಇಲ್ಲಿ ಬಿದ್ದನು. ಬಳಿಕ ತಪಸ್ಸು ಮಾಡಿ ಸ್ವರ್ಗವನ್ನೇರಿದನು. ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅಪಾರವಾದ ಫಲವು ಬರುವುದು. ಪುಷ್ಕರ ತೀರ್ಥವು, ಸಾಲಗ್ರಾಮ ತೀರ್ಥವು ಪವಿತ್ರವಾದವು. ಸೋಮಪಾನ ಕ್ಷೇತ್ರದಲ್ಲಿ ಅಗ್ನಿದೇವನ ದೇವಾಲಯವಿದೆ. ಸಾರಸ್ವತ ಮತ್ತು ಸ್ವಾಮಿ ತೀರ್ಥಗಳು ಪುಣ್ಯಕರವಾದವು. ಮಲಂಧರ, ಕೌಶಿಕಿ, ಚಂದ್ರಿಕಾ, ವೈದರ್ಭ, ವೈರ, ಪೂರ್ವಗಾಮಿನಿಯಾದ ಪಯೋಷ್ಣಿ ಮತ್ತು ಉತ್ತರ ವಾಹಿನಿಯಾದ ಕಾವೇರಿ ನದಿಗಳು, ಜಾಲಂಧರಗಿರಿಯು ಶ್ರಾದ್ದ ಕಾರ್ಯಕ್ಕೆ ಬಹು ಪ್ರಶಸ್ತವಾಗಿವೆ. ಅಕ್ಷಯ ಫಲವನ್ನು ಕೊಡುತ್ತವೆ. ಲೋಹದಂಡ, ಚಿತ್ರಕೂಟ, ವಿಂಧ್ಯಯೋಗ, ಗಂಗಾ ಮತ್ತು ನಂದಾ ನದಿಗಳ ತಟಪ್ರದೇಶ, ಕುಬ್ಜಾಭ್ರ, ಊರ್ವಶೀಪುಲಿನ, ಸಂಸಾರ ಮೋಚನ, ಋಣಮೋಚನ ಇವೆಲ್ಲವೂ ಅಕ್ಷಯ ಫಲದಾಯಕಗಳಾದ ಪಿತೃತೀರ್ಥಗಳು. ಅಟ್ಟಹಾಸತೀರ್ಥ, ಗೌತಮೇಶ್ವರ, ವಸಿಷ್ಠತೀರ್ಥ, ಹಾರೀತತೀರ್ಥ, ಬ್ರಹ್ಮಾವರ್ತ, ಕುಶಾವರ್ತ, ಹಯತೀರ್ಥ, ಪಿಂಡಾರಕ ಕ್ಷೇತ್ರ, ಶಂಖೋದ್ಧಾರ ತೀರ್ಥ, ಘಂಟೇಶ್ವರ, ಬಿಲ್ವಕ ಕ್ಷೇತ್ರ, ನೀಲಪರ್ವತ, ಧರಣೀತೀರ್ಥ, ರಾಮತೀರ್ಥ, ಅಶ್ವತೀರ್ಥ ಇವೆಲ್ಲವೂ ಶ್ರಾದ್ದಾರ್ಹವಾದ ಕ್ಷೇತ್ರಗಳು. ಇಲ್ಲಿ ಪಿಂಡದಾನ ಮಾಡುವುದರಿಂದ ಪಿತೃಗಳಿಗೆ ಅಪರಿಮಿತವಾದ ತೃಪ್ತಿಯುಂಟಾಗುವುದು. ವೇದಶಿರಸ್ತೀರ್ಥ, ಓಘವತೀ ನದಿ, ವಸುಪ್ರದ ತೀರ್ಥ, ಛಾಗಲಾಂಡ ಕ್ಷೇತ್ರ ಇವುಗಳಲ್ಲಿ ಶ್ರಾದ್ದ ಮಾಡುವವರು ಉತ್ತಮ ಗತಿಯನ್ನು ಪಡೆಯುವರು. ಬದರೀತೀರ್ಥ, ಗಣತೀರ್ಥ, ಜಯಂತ ಕ್ಷೇತ್ರ, ವಿಜಯಕ್ಷೇತ್ರ, ಶಕ್ರತೀರ್ಥ, ಶ್ರೀಪತಿತೀರ್ಥ, ರೈವತಕ ತೀರ್ಥ, ಶಾರದಾತೀರ್ಥ, ಭದ್ರಕಾಲೇಶ್ವರ ಕ್ಷೇತ್ರ, ವೈಕುಂಠತೀರ್ಥ ಮತ್ತು ಭೀಮೇಶ್ವರ ತೀರ್ಥ ಇವುಗಳಲ್ಲಿ ಪಿತೃಕಾರ್ಯವನ್ನು ನೆರವೇರಿಸಿದವರು ಉತ್ತಮ ಲೋಕವನ್ನೈದುವರು. ಮಾತೃಗೃಹ ತೀರ್ಥ, ಕರವೀರಪುರ, ಕುಶೇಶಯ, ಪ್ರಸಿದ್ಧವಾದ ಗೌರೀಶಿಖರ,
ನಕುಲೇಶ ತೀರ್ಥ, ಕರ್ದಮೂಲ ಕ್ಷೇತ್ರ, ಪುಣ್ಯಕರವಾದ ದಿಂಡಿ ತೀರ್ಥ, ಪುಂಡರೀಕಪುರ, ಸಕಲ ತೀರ್ಥಗಳ ಅಧಿರಾಜನೆನಿಸಿದ ಸಪ್ತ ಗೋದಾವರಿ ತೀರ್ಥ, ಇವುಗಳಲ್ಲಿ ಶ್ರಾದ್ದ ಕರ್ಮವನ್ನು ಆಚರಿಸಿದರೆ ಅಕ್ಷಯ ಫಲ ಪ್ರಾಪ್ತಿಯಾಗುವುದು. ಹೀಗೆ ಪುಣ್ಯತೀರ್ಥಗಳ ಸಮುದಾಯವನ್ನು ಸಂಗ್ರಹವಾಗಿ ತಿಳಿಸಿರುವೆನು. ಎಲ್ಲವನ್ನೂ ವಿಸ್ತಾರವಾಗಿ ಹೇಳುವುದಕ್ಕೆ ಬೃಹಸ್ಪತಿಯಿಂದಲೂ ಆಗದು. ಹೀಗಿರಲು ಮನುಷ್ಯನಿಂದ ಏನಾದೀತು? ಸತ್ಯವೊಂದು ತೀರ್ಥ, ದಯೆಯೊಂದು ತೀರ್ಥ, ಜಿತೇಂದ್ರಿಯತ್ವವೂ ಒಂದು ತೀರ್ಥ. ವರ್ಣಾಶ್ರಮ ಧರ್ಮವನ್ನು ತಪ್ಪದೇ ನಡೆಸುವವರ ಮನೆಯೂ ಸಹ ಒಂದು ಪುಣ್ಯತೀರ್ಥವೇ ಸರಿ. ಈ ಪವಿತ್ರ ಸ್ಥಳಗಳಲ್ಲಿ ಮಾಡಿದ ಶ್ರಾದ್ದವು ಕೋಟಿಗಟ್ಟಲೆ ಅಧಿಕವಾದ ಫಲವನ್ನು ಕೊಡುವುದಾದ ಕಾರಣ ಪ್ರಯತ್ನಪೂರ್ವಕವಾಗಿ ಪುಣ್ಯತೀರ್ಥಗಳಲ್ಲಿ ಪಿತೃಕರ್ಮವನ್ನು ನಡೆಸಬೇಕು. ಹಗಲಿನಲ್ಲಿ ಮೊದಲನೆಯ 3 ಮುಹೂರ್ತಗಳಿಗೆ ಪ್ರಾತಃಕಾಲವೆಂದು ಹೆಸರು. ಬಳಿಕ ಸಂಗಮ, ಮಧ್ಯಾಹ್ನ ಮತ್ತು ಅಪರಾಹ್ನಗಳೆಂಬ ಕಾಲಗಳು ಕ್ರಮವಾಗಿ ಬರುವವು. ಇವುಗಳಲ್ಲೊಂದೊಂದರ ಅವಧಿಯು 3 ಮುಹೂರ್ತಗಳು ಎಂದು ಅರಿಯಬೇಕು. ಒಂದು ಮುಹೂರ್ತಕ್ಕೆ 2 ಗಳಿಗೆ ಅಥವಾ 48 ನಿಮಿಷಗಳು. ಕೊನೆಯ ಭಾಗವಾದ ಸಾಯಾಹ್ನವೆಂಬುದೂ ಸಹ 3 ಮುಹೂರ್ತಗಳ ಕಾಲ ವ್ಯಾಪಿಸಿರುವುದು. ಅದರಲ್ಲಿ ಶ್ರಾದ್ದವನ್ನು ಮಾಡಬಾರದು. ಅದಕ್ಕೆ ರಾಕ್ಷಸ ಕಾಲವೆಂದೇ ಹೆಸರು. ಯಾವ ಕರ್ಮಕ್ಕೂ ಅದು ಪ್ರಶಸ್ತವಲ್ಲ. ಹಗಲಿನಲ್ಲಿ ಒಟ್ಟು 15 ಮುಹೂರ್ತಗಳಿವೆ. ಅವುಗಳಲ್ಲಿ 8ನೆಯದಕ್ಕೆ ಅಭಿಜಿತ್ ಅಥವಾ ಕುತುಬವೆಂದು ಹೆಸರು. ರೌದ್ರ, ಶ್ವೇತ, ಮೈತ್ರ, ಶಾರಭಟ, ಸಾವಿತ್ರ, ವಿಜಯ, ಗಾಂಧರ್ವ, ಕುತುಪ, ರೌಹಿಣ, ವಿರಿಂಚ, ಸೋಮ, ನಿಋತಿ, ಮಾಹೇಂದ್ರ, ವರುಣ, ಭಟ ಇವೇ 15 ಮುಹೂರ್ತಗಳು. ನಡು ಹಗಲಿನಲ್ಲಿ ಯಾವಾಗಲೂ ಸೂರ್ಯನ ನಡೆಗೆ ಮೆತ್ತನಾಗುತ್ತದೆ. ಆದುದರಿಂದ ಆ ವೇಳೆಯಲ್ಲಿ ತೊಡಗಿದ ಕರ್ಮವು ಅನಂತವಾದ ಫಲವನ್ನು ಕೊಡುವುದು. ಮಧ್ಯಾಹ್ನ ಖಡ್ಗಮೃಗದ ಕೊಂಬಿನ ಪಾತ್ರೆ, ನೇಪಾಳ ದೇಶದ ಕಂಬಳಿ, ಬೆಳ್ಳಿ, ದರ್ಬೆ, ಎಳ್ಳು, ಹಸುಗಳು, ಮಗಳ ಮಗ ಇವೆಂಟು ಪದಾರ್ಥಗಳಿಗೂ ಕುತುಪಗಳೆಂದು ಹೆಸರು. ಕುತ್ಸಿತವೆಂದರೆ ಪಾಪವೆಂದರ್ಥ. ಕುತ್ಸಿತವನ್ನು ಸಂತಾಪಗೊಳಿಸಿ ಪರಿಹರಿಸುವ ಕಾರಣ ಇವುಗಳಿಗೆ ಕುತುಪಗಳೆಂದು ಹೆಸರು ಬಂದಿದೆ. ಕುತುಪ ಮುಹೂರ್ತದಿಂದ ತೊಡಗಿ 4 ಅಥವಾ 5 ಮುಹೂರ್ತಗಳ ಕಾಲಕ್ಕೆ ಸ್ವಧಾಭವನ ಎಂದರೆ ಪಿತೃಗಳ ವಾಸದ ಕಾಲವೆಂದು ಹೆಸರು. ದರ್ಬೆಗಳು, ಕರಿಯ ಎಳ್ಳು ವಿಷ್ಣುವಿನ ದೇಹದಿಂದ ಉತ್ಪನ್ನವಾದವು. ಇವು ಶ್ರಾದ್ದವನ್ನು ರಕ್ಷಣೆ ಮಾಡತಕ್ಕವು ಎಂದು ದೇವತೆಗಳು ಹೇಳುತ್ತಾರೆ. ಪುಣ್ಯತೀರ್ಥಗಳಿಗೆ ಹೋದವರು ನೀರಿನಲ್ಲಿ ನಿಂತು ತಿಲೋದಕವನ್ನು ಬೊಗಸೆಯಿಂದ ಎತ್ತಿ ಬಿಡಬೇಕು. ಶ್ರಾದ್ದ ಮಾಡುವ ಕಾಲದಲ್ಲಾದರೆ ದರ್ಭ ಪವಿತ್ರ ಸಹಿತವಾದ ಒಂದೇ ಕೈಯಿಂದ ತಿಲೋದಕವನ್ನೀಯಬೇಕು. ತರ್ಪಣವನ್ನು ಮಾತ್ರ 2 ಕೈಗಳಿಂದಲೂ ಕೊಡಬೇಕು. ಇದೇ ಶ್ರಾದ್ದಕ್ಕೂ ತರ್ಪಣಕ್ಕೂ ಇರುವ ವಿಶೇಷ. ಸೂತ ಪುರಾಣಿಕರು ಹೇಳುತ್ತಾರೆ, ಪುಣ್ಯತೀರ್ಥಗಳ ವಿಷಯವನ್ನು, ಅಲ್ಲಿ ಶ್ರಾದ್ದ ಮಾಡುವುದರಿಂದ ಬರುವ ಫಲವನ್ನು ಮತ್ಸ್ಯರೂಪಿಯಾದ ಭಗವಂತನು ವೈವಸ್ವತ ಮನು ಚಕ್ರವರ್ತಿಗೆ ಪೂರ್ವದಲ್ಲಿ ಹೇಳಿದನು. ಇದು ಪುಣ್ಯಪ್ರದವೂ ಶ್ರೇಷ್ಠವೂ ಆಯುರ್ವರ್ಧಕವೂ ಸಕಲ ಪಾಪ ಪರಿಹಾರಕವೂ ಆಗಿದೆ. ಈ ವೃತ್ತಾಂತವನ್ನು ಕೇಳಲಿ
ಅಥವಾ ಓದಲಿ ಮನುಷ್ಯನು ಶ್ರೀಮಂತನಾಗುವನು. ಅಮಂಗಲ ಪರಿಹಾರಕವಾದ ಈ ಸದ್ವಿಷಯವನ್ನು ತೀರ್ಥವಾಸಿಗಳು ಶ್ರಾದ್ದ ಕಾಲದಲ್ಲಿ ಪಠಿಸಬೇಕು. ಇದರಿಂದ ಸರ್ವ ಪಾಪಗಳು ಹೋಗುವವು. ಈ ಶ್ರಾದ್ದ ಮಹಿಮೆಯ ಪ್ರಕರಣವು ಪವಿತ್ರವಾದುದು, ಯಶಸ್ಕರವಾದುದು. ಬ್ರಹ್ಮ, ಸೂರ್ಯ, ರುದ್ರ ಮುಂತಾದ ದೇವತೆಗಳೂ ಕೂಡ ಇದನ್ನು ಗೌರವಿಸುವರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಶ್ರಾದ್ದಕಲ್ಪೆ 12ಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 23ನೆಯ ಅಧ್ಯಾಯವಾದ ಚಂದ್ರವಂಶ ವರ್ಣನೆ, ಚಂದ್ರನ ಉತ್ಪತ್ತಿ, ತಾರಾದೇವಿಯನ್ನು ಅವನು ಅಪಹರಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.